ಬಿಗ್ ಬಾಸ್ನಲ್ಲಿ ಹೆಚ್ಚು ಸದ್ದು ಮಾಡುತ್ತಿರುವ ಸ್ಪರ್ಧಿಗಳ ಪೈಕಿ ಭವ್ಯ ಗೌಡ ಅವರು ಸಹ ಒಬ್ಬರು. ಕಿರುತೆರೆಯಲ್ಲಿ ಮಿಂಚಿ ತಮ್ಮದೇ ಆದ ಅಭಿಮಾನಿಗಳನ್ನು ಹೊಂದಿರುವ ಅವರು ಬಿಗ್ ಬಾಸ್ನಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ, ಯಾವ ರೀತಿಯಾಗಿ ಆಟ ಆಡ್ತಾರೆ ಅಂತ ನೋಡೋಕೆ ಅಂತಲೇ ಅವರ ಅಭಿಮಾನಿಗಳು ಬಿಗ್ ಬಾಸ್ ಅನ್ನು ನೋಡ್ತಿದ್ದಾರೆ. ಅವರ ಪ್ರತಿಯೊಂದು ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಿದ್ದಾರೆ. ಪಟಪಟನೆ ಮಾತನಾಡುವಂತಹ ಭವ್ಯ ತ್ರಿವಿಕ್ರಮ್ ಜೊತೆಗೂಡಿ ಬಿಗ್ ಬಾಸ್ನಲ್ಲಿ ಆಟ ಆಡ್ತಿದ್ದಾರೆ. ಟಾಸ್ಕ್ನಲ್ಲಿ ಮನೆಯ ಚಟುವಟಿಕೆಯಲ್ಲಿ ಮುಂದಿದ್ದು ಉಳಿದ ಸ್ಪರ್ಧಿಗಳಿಗೆ ಪೈಪೋಟಿಯನ್ನು ನೀಡ್ತಿದ್ದಾರೆ. ಒಟ್ಟಾರೆಯಾಗಿ ವೀಕ್ಷಕರನ್ನು ರಂಜಿಸ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ಇಷ್ಟೊಂದು ಖುಷಿಯಾಗಿರುವಂತಹ ಲವಲವಿಕೆಯಿಂದ ಇರುವಂತಹ ಭವ್ಯ ಗೌಡ ಅವರ ಜೀವನದಲ್ಲಿ ಅತ್ಯಂತ ದುಃಖದ ಘಟನೆಯೊಂದು ನಡೆದಿದೆ. ನೀವು ಸಹ ಗಮನಿಸಿರ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಬಳಿ ಮಾತನಾಡ್ತಾ ಭವ್ಯ ಅವರು ತಮ್ಮ ಜೀವನದ ಒಂದು ಘೋರ ಘಟನೆಯ ಬಗ್ಗೆ ಬಿಚ್ಚಿಡ್ತಾರೆ. ಅಕ್ಕನನ್ನು ನೆನೆದು ಭಾವುಕರಾಗಿ ಕಣ್ಣೀರಿಟ್ರು. ಇದನ್ನು ನೋಡಿದಂತಹ ಭವ್ಯ ಅವರ ಅಭಿಮಾನಿಗಳು, ಬಿಗ್ ಬಾಸ್ ವೀಕ್ಷಕರು ಭವ್ಯ ಅವರ ಅಕ್ಕನಿಗೆ ಏನಾಗಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ತುಂಬ ಜನರಿಗೆ ಗೊತ್ತಿಲ್ಲ, ಚೆಲುವಿನ ಚಿತ್ತಾರ ಖ್ಯಾತಿಯ ಅಮೂಲ್ಯ ಅವರ ತಂಗಿ ಈ ಭವ್ಯ ಗೌಡ, ಅಂದರೆ ಕಸಿನ್ ಸಿಸ್ಟರ್ ಆಗಬೇಕು. ಭವ್ಯ ಅವರ ಜೀವನದಲ್ಲೂ ಕಹಿ ಘಟನೆಗಳು ನಡೆದಿದೆ. ಆದರೆ ಆ ವಿಚಾರವನ್ನು ಅವರು ಎಲ್ಲಿಯೂ ಅಷ್ಟಾಗಿ ಹೇಳ್ಕೊಂಡಿಲ್ಲ. ಹಿಂದೊಮ್ಮೆ ವೇದಿಕೆಯೊಂದರಲ್ಲಿ ಅಕ್ಕನನ್ನು ನೆನೆದು ಕಣ್ಣೀರಿಟ್ಟಿದ್ರು. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11ರ 10ನೇ ವಾರದಲ್ಲಿ ತಮ್ಮ ಕುಟುಂಬದಿಂದ ಶಾಶ್ವತವಾಗಿ ದೂರ ಇರುವಂತಹ ಅಕ್ಕನನ್ನು ನೆನೆದು ಭವ್ಯ ಗೌಡ ಅವರು ಕಣ್ಣೀರಿಟ್ಟಿರುವಂಥದ್ದು. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಹಾಗೆ ತ್ರಿವಿಕ್ರಮ್ ಅತ್ಯಂತ ಹತ್ತಿರವಾಗ್ತಿದ್ದಾರೆ. ಊಟ, ತಿಂಡಿ, ವ್ಯಾಯಾಮ ಎಲ್ಲ ಕಡೆಯಲ್ಲೂ ಜೋಡಿಯಾಗೆ ಕಾಣಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ 66ನೇ ದಿನ ಮನೆಯ ಗಾರ್ಡನ್ ಏರಿಯಾದಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಮಾತನಾಡ್ತಾ ಇರ್ತಾರೆ. ನೀವು ಬೆಳಗ್ಗೆ ನನ್ನ ಅಕ್ಕನ ಬರ್ಡೇ ಅಂತ ನೆನಪು ಮಾಡದೇ ಇದ್ದಿದ್ರೆ ಒಳ್ಳೆಯದಿತ್ತು ಅಂತ ಭವ್ಯ ಅವರು ಹೇಳ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು ಬಾ ಈಗಲೇ ವಿಶ್ ಮಾಡೋಣ, ನಾಳೆ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭವ್ಯ ಅವರು ನೋ ಆ ರೀತಿಯಲ್ಲ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ಅಂತ ವಿಶ್ ಮಾಡೋದಕ್ಕೆ ನಿರಾಕರಿಸ್ತಾರೆ. ಈ ರೀತಿಯಾಗಿ ಹೇಳ್ತಾ ಭವ್ಯ ಅವರು ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾರೆ. ಅವಳು ನಮ್ಮ ಜೊತೆಗಿಲ್ಲ, ಅವಳು ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗಿದ್ದಾಳೆ ಅಂತ ಕಣ್ಣೀರನ್ನು ಹಾಕ್ತಾರೆ. ಒಂದು ಕ್ಷಣ ನೋಡ್ತಾ ಇದ್ದಂತಹ ಅವರ ಅಭಿಮಾನಿಗಳು ಸಹ ಕಣ್ಣೀರಿಟ್ಟಿದ್ರು. ಅವರ ಅಕ್ಕನಿಗೆ ಏನಾಯಿತು ಅಂತ ವೀಕ್ಷಕರು ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಭವ್ಯ ಗೌಡ ಅವರು ಸೇರಿ ಅವರ ಮನೆಯಲ್ಲಿ ಒಟ್ಟು 4 ಸಹೋದರಿಯರು. ಇದರಲ್ಲಿ ಭವ್ಯ ಅವರು 3ನೇ ಮಗಳು. ರೀಲ್ಸ್ ವಿಡಿಯೋಗಳನ್ನು ಮಾಡ್ತಾ ಇದ್ದಂತಹ ಭವ್ಯ ಅವರು ಗೀತಾ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆಗೆ ಪರಿಚಯ ಆಗ್ತಾರೆ. ಇದೀಗ ಅವರು ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ, ಸ್ಪರ್ಧಿಯಾಗಿದ್ದಾರೆ. ಇನ್ನು ಭವ್ಯ ಗೌಡ ಅವರ ಮನೆಯವರು ಯಾರು ಚಿತ್ರರಂಗದಲ್ಲಿಲ್ಲ, ಅವರಿಗೆ ಚಿತ್ರರಂಗದ ನಂಟು ಇಲ್ಲ. ಟಿಕ್ಟಾಕ್ ವಿಡಿಯೋವನ್ನು ಮಾಡಿ ಜನಪ್ರಿಯತೆ ಗಳಿಸಿದ್ದಂತಹ ಭವ್ಯ ಅವರು ಅಚಾನಕ್ಕಾಗಿ ನಟನೆಯ ಅವಕಾಶವನ್ನು ಪಡೆದುಕೊಳ್ತಾರೆ. ಗಗನಸಖಿ ಆಗಬೇಕು ಅಂದ್ಕೊಂಡಿದ್ದ ಭವ್ಯ ಅವರು ರೀಲ್ಸ್ಗಳಲ್ಲಿ ಮಿಂಚಿದ್ರೂ ಸಹ ಗೀತಾ ಧಾರಾವಾಹಿ ಮೂಲಕ ಕಿರುತೆರೆಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಅವರಿಗೆ ದೊಡ್ಡ ಮಟ್ಟದ ಖ್ಯಾತಿ ಸಿಗುತ್ತೆ. ತಮಗೆ ಸಿಕ್ಕಂತಹ ಈ ಒಂದು ಮೊದಲ ಧಾರಾವಾಹಿಯಲ್ಲಿ ನಟನೆಯಲ್ಲಿ ಸೈ ಎನಿಸಿಕೊಂಡಂತಹ ಅವರು ಧಾರಾವಾಹಿ ಪ್ರಿಯರ ಮನೆ ಮಾತಾಗ್ತಾರೆ. ಈಗಾಗಲೇ ಹೇಳಿದ ಹಾಗೆ ಭವ್ಯ ಅವರ ತಂದೆ ತಾಯಿಗೆ 4 ಜನ ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ. ಭವ್ಯ ಅವರಿಗೆ ದಿವ್ಯಾ ಗೌಡ ಅನ್ನುವ ಸಹೋದರಿ ಇದ್ದಾರೆ. ಅವರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಇದ್ದಾರೆ. ಅವರು ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಖಾಸಗಿ ಕಂಪನಿಯಲ್ಲೂ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಇನ್ನು ಭವ್ಯ ಅವರಿಗೆ ಮತ್ತೋರ್ವ ತಂಗಿ ಇದ್ದಾರೆ, ವರ್ಷಿಣಿ ಗೌಡ. ಅವರು ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದಾರೆ. ಭವ್ಯ ಅವರು ತುಂಬಾನೇ ಕಷ್ಟಪಟ್ಟು ಮೇಲ್ ಬಂದಂಥವರು. ಸಾಕಷ್ಟು ನೋವು, ಅವಮಾನಗಳನ್ನು ಅನುಭವಿಸಿ ಈ ಹಂತಕ್ಕೆ ಬಂದಿದ್ದಾರೆ. ಕಿರುತೆರೆ ಜಗತ್ತಿಗೆ ಪರಿಚಯ ಆಗಿ ಇವತ್ತು ಬಿಗ್ ಬಾಸ್ನಲ್ಲೂ ಕಾಣಿಸಿಕೊಂಡಿದ್ದಾರೆ. ಆದರೆ ತಮ್ಮ ಜೀವನದ ಆರಂಭಿಕ ದಿನಗಳನ್ನು ನೆನೆದು ಅಥವಾ ಹಿಂದಿನ ನೋವಿನ ಕ್ಷಣಗಳನ್ನು ನೆನೆದು ಕಣ್ಣೀರು ಹಾಕಿದ್ದು ಇದೆ. ಅವರ ತಂದೆ ತಾಯಿಗೆ 4 ಜನವೂ ಹೆಣ್ಣು ಮಕ್ಕಳಾದ ಕಾರಣ ಜನ ಅವರನ್ನು ಹೀಯಾಳಿಸ್ತಾ ಇದ್ರಂತೆ. ನಿಮ್ಮ ಮಕ್ಕಳು ನಿಮ್ಮನ್ನು ಬೀದಿಗೆ ತರ್ತಾರೆ, 4 ಜನ ಹೆಣ್ಣು ಮಕ್ಕಳನ್ನು ಹೇಗೆ ಸಾಕ್ತೀರಾ ಅಂತ ತಂದೆ ತಾಯಿಗೆ ಜನ ಹೀಯಾಳಿಸ್ತಾ ಇದ್ರಂತೆ. ಈ ವಿಚಾರಗಳು ಭವ್ಯ ಅವರು ಮಾತ್ರವಲ್ಲದೆ ಅವರ ಸಹೋದರಿಯರು ಸಹ ಜೀವನವನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡುವುದಕ್ಕೆ ಕಾರಣ ಆಗುತ್ತೆ. ಶಿಕ್ಷಣವನ್ನು ಪೂರೈಸ್ತಾ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ಜೀವನದಲ್ಲಿ ಮುಂದೆ ಬರೋದಕ್ಕೆ ಎಲ್ಲ ಪ್ರಯತ್ನವನ್ನು ಪಡ್ತಾರೆ. ಅದೇ ರೀತಿಯಲ್ಲಿ ದೇವರ ದಯೆಯಿಂದ ಗೀತಾ ಧಾರಾವಾಹಿಯಲ್ಲಿ ನಟನೆ ಮಾಡುವ ಅವಕಾಶ ಸಿಕ್ತು. ಅವತ್ತು ಮಾತನಾಡಿದಂತಹ ಬಾಯಿಗಳಿಗೆ ಇವತ್ತು ಬೀಗ ಬಿದ್ದಿದೆ ಅಂತ ನಟಿ ಭವ್ಯ ಗೌಡ ಅವರು ಈ ವಿಚಾರದಲ್ಲಿ ಹೆಮ್ಮೆ ಪಡ್ತಾರೆ. ಇನ್ನು ಅವರು ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡ ನಂತರದಲ್ಲಿ ಅವರ ಫ್ಯಾನ್ ಫಾಲೋಯಿಂಗ್ ಸಹ ಹೆಚ್ಚಾಗಿದೆ ಅಂತ ಹೇಳಬಹುದು. ಆದರೆ ಇಷ್ಟೆಲ್ಲ ಖುಷಿಗಳ ನಡುವೆ ಅವರಿಗೆ ಒಂದು ದೊಡ್ಡ ದುಃಖವಿದೆ. ಅದು ಅವರ ಅಕ್ಕನ ವಿಚಾರದಲ್ಲಿ. ಅಂದರೆ ಅವರ ತಂದೆ ತಾಯಿಯ ಮೊದಲ ಮಗಳು ಭವ್ಯ ಅವರ ಅಕ್ಕನಿಗೆ ಮದುವೆ ಆಗಿತ್ತು. ಅದ್ದೂರಿಯಾಗಿ ಮದುವೆಯನ್ನು ಮಾಡಿಕೊಟ್ಟಿದ್ರು. ಅಕ್ಕನ ಜೀವನ ಸೆಟಲ್ ಆಯಿತು ಅಂತ ಇವರೆಲ್ಲ ಬಹಳ ಖುಷಿ ಪಟ್ಟಿದ್ರು. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇದ್ದಂಥವರು ಈ 4 ಜನ ಸಹೋದರಿಯರು.
ಇನ್ನು ಅವರ ಅಕ್ಕ ಪ್ರೆಗ್ನೆಂಟ್ ಆಗಿದ್ರು, ಡೆಲಿವರಿ ಆಗಿತ್ತು. ಆದರೆ ನಂತರದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೀಡಾಗ್ತಾರೆ. ತೀವ್ರ ಅನಾರೋಗ್ಯ ಕಾಡೋದಕ್ಕೆ ಶುರುವಾಗುತ್ತೆ. ಈ ಸುದ್ದಿ ಭವ್ಯ ಕುಟುಂಬದವರಿಗೆ ಒಂದು ಶಾಕಿಂಗ್ ಸುದ್ದಿ ಆಗಿತ್ತು. ತೀವ್ರ ಅನಾರೋಗ್ಯದಿಂದ ಅವರ ಅಕ್ಕ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿತಾರೆ. ಇದು ಭವ್ಯ ಅವರ ಜೀವನದಲ್ಲಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಅಂತ ಹೇಳಬಹುದು. ಈಗಾಗಲೇ ಹೇಳಿದ ಹಾಗೆ ಅವರ ಅಕ್ಕನಿಗೆ ಒಂದು ಪುಟ್ಟ ಮಗು ಇತ್ತು. ಆದರೆ ಆ ಪುಟ್ಟ ಮಗು ಅನಾರೋಗ್ಯದ ಕಾರಣದಿಂದಾಗಿ ತಾಯಿಯನ್ನು ಕಳೆದುಕೊಳ್ಬೇಕಾಯ್ತು. ಆಗ ಆ ಮಗುವಿಗೆ ತಂದೆ ತಾಯಿಯ ಸ್ಥಾನವನ್ನು ತುಂಬಿದ್ದು ಇದೇ ಭವ್ಯ ಹಾಗೆ ದಿವ್ಯಾಗೌಡ ಅವರು. ಕಳೆದ ಆಗಸ್ಟ್ನಲ್ಲಿ ಭವ್ಯ ಅವರು ಮೊದಲನೇ ಅಕ್ಕನ ಮಗಳನ್ನು ಸಹೋದರಿ ಅಂತ ಪರಿಚಯ ಮಾಡಿಕೊಟ್ಟಿದ್ರು. ಅಕ್ಕ ಅಗಲಿದ ಮೇಲೆ ಅವರ ಮಗಳನ್ನು ಇವರ ಮನೆಯಲ್ಲೇ ನೋಡಿಕೊಳ್ಳಲಾಗ್ತಾ ಇದೆ. ಇನ್ನು ಸ್ಕೂಲ್ಗೆ ಹೋಗ್ತಿರುವಂತಹ ಪುಟ್ಟ ಹುಡುಗಿ ಆಗಿರೋ ಕಾರಣ ಕ್ಯಾಮ್ರಾದಿಂದ ದೂರ ಇಟ್ಟಿದ್ದಾರೆ. ಆದರೆ ಹುಟ್ಟುಹಬ್ಬದ ದಿನ ವಿಶ್ ಮಾಡಿ ಫೋಟೋವನ್ನು ರಿವೀಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಭವ್ಯ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ನೋವುಗಳಿದ್ರು, ಅದನ್ನು ಅಷ್ಟಾಗಿ ಎಲ್ಲೂ ಹೇಳಿಕೊಂಡಿಲ್ಲ. ಇನ್ನು ಮತ್ತೊಂದು ವಿಚಾರ ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಜೊತೆಗೆ ಅಭಿನಯಿಸಿದ್ದ ಚೆಲುವಿನ ಚಿತ್ತಾರಕ್ಕೆ ಅತ್ಯ ಅಮೂಲ್ಯ ಅವರು ಭವ್ಯ ಗೌಡಗೆ ಕಸಿನ್ ಸಿಸ್ಟರ್ ಆಗಬೇಕು. ಭವ್ಯ ಅವರ ನಟನೆ, ಅವರ ಗೀತಾ ಸೀರಿಯಲ್ ಕುರಿತಾಗಿ ಸಾಕಷ್ಟು ಬಾರಿ ಅಮೂಲ್ಯ ಅವರು ಹೊಗಳಿದ್ದೂ ಇದೆ. ಸದ್ಯ ಭವ್ಯ ಗೌಡ ಅವರು ಬಿಗ್ ಬಾಸ್ ಸೀಸನ್ 11ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಬ್ಬ ಒಳ್ಳೆಯ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ಉಳಿದ ಸ್ಪರ್ಧಿಗಳಿಗೆ ತೀವ್ರ ಪೈಪೋಟಿಯನ್ನು ಕೊಡ್ತಿದ್ದಾರೆ. ಹಾಗಾದರೆ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಗೌಡ ಅವರ ಆಟ ಯಾವ ರೀತಿ ಇದೆ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು.